ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾವಾ, ಒಳ್ಳೆ ಮದುವೆ ಮನೆ ತರ ಫೀಲಿಂಗ್ ಬರ್ತಾ ಇಲ್ವಾ? ಹೊಸದಾಗಿ ಮದುವೆಗೆ ಬಂದ ಜೋಡಿನ ಮನೆ ತುಂಬಿಸ್ಕೊಳ್ಳುವಾಗ ಮಧು ಮಗ ಹೆಂಡತಿನ ತಗೊಂಡು ಒಳಗಡೆ ಹೋಗ್ತಾನೆ. ಆಗ ಅವನು ಹೆಜ್ಜೆ ಮೂಡುತ್ತೆ. ಆದ್ರೆ ಇಲ್ಲಿ ಆ ಹೆಜ್ಜೆ ಜೊತೆಗೆ ಹಿತಾ ಹೆಜ್ಜೆನು ಮೂಡಿದೆ. ಟೋಟಲಿ ಫುಲ್ ಫ್ಯಾಮಿಲಿನೇ ಆಗೋಯ್ತಪ್ಪ. ಗಾಟ್ ಇಟ್. ಪೇಂಟ್ ಎಲ್ಲ ಚೆಲ್ಬಿಟ್ಟಿದ್ರಲ್ಲ, ಬಂದ್ರೆ ಒರೆಸ್ರೋ. ನನ್ಗೆ ಸ್ವಲ್ಪ ಕೆಲಸ ಇದೆ, ಬಂದೆ. ಪ್ರಾಣಿ, ನನಗೂ ಕೆಲಸ ಇದೆ, ಇರಿ. ಕೆಲಸದವ್ರಿಗೆ ಸರಿಯಾಗಿ ಕೆಲಸ ಹೇಳಿಲ್ಲ ಅಂದ್ರೆ ಮಾತೆ ಕೇಳಲ್ಲ. ಬಂದೆ, ಇರಿ ಇರಿ ಇರಿ. ನನಗೆ ಗೊತ್ತು ಎಲ್ಲಿ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ. ಬಂದ್ಕೊಂಡು ನಡ್ರಿ, ಇಲ್ಲ ನಿಮ್ ಸ್ವಲ್ಪ ಮುರ್ದಾಕ್ಬಿಡ್ತೀನಿ ಅಷ್ಟೇ ಇವಾಗ. No, this is not good. ನೋ ಅಲ್ಲ ಮಾಯಾ, ಎಸ್. ಶರತ್ ಮತ್ತೆ ದುರ್ಗಾ ಬಗ್ಗೆ ನಾನು ಏನು ಅನ್ಕೊಂಡಿದ್ನೋ ಅದೇ ಆಗ್ತದೆ. ನೀನು ಹೀಗೆ ಹೆಲ್ಪ್ಲೆಸ್ ಆಗಿ ನೋಡ್ಕೊಂಡಿರೋದಕ್ಕಷ್ಟೇ ಲಾಯಕ್ಕು. ನೀನ್ ಮಾಡಿರೋ ಎಲ್ಲಾ ಕರ್ಮಗಳಿಗೆ ಇದೇ ತಕ್ಕ ಪ್ರತಿಫಲ ಅಂತ ಅನ್ಕೋ. ಇವರಿಬ್ರು ಮದುವೆ ಆದ್ರೆ ದೊಡ್ಡ ಅನರ್ಥನೇ ಆಗೋಗುತ್ತೆ. ಇವರಿಬ್ರು ಜೀವನ ಪೂರ್ತಿ ನರಳ್ತಾರೆ. ಇವರಿಬ್ರು ಮದುವೆ ಆದ್ರೆ ಇಡೀ ಗ್ರಹಗಳೇ ಅಲ್ಲೋಲ ಕಲ್ಲೋಲ ಆಗತ್ತೆ. ಏನೋ ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಏನಾಯ್ತು? ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಮಾಳವಿಕಾ. ಏನ್ ಸರಿ ಅನ್ನಿಸ್ತಿಲ್ಲ? ನಮ್ ಶರತ್ ಮತ್ತೆ ಮಾಯಾ ಮದುವೆ. ಶರತ್ ಅವನಾಗೆ ಒಪ್ಪಿಗೆ ಕೊಟ್ಟು ಮಾಯಾ ಜೊತೆ ಎಂಗೇಜ್ ಆಗಿದ್ದಾನೆ. ಇದರಲ್ಲಿ ನಮಗ್ ಸರಿ ಅನ್ಸೋದು ಬಿಡೋದು ಮ್ಯಾಟ್ರ್ ಆಗೋದೇ ಇಲ್ಲ. ನಮ್ ಶರತ್ಗೆ ಸರಿ ಅನಿಸ್ತಿದ್ಯಲ್ಲ, ಅಷ್ಟು ಸಾಕು. ಆದ್ರೆ ಮಾಯಾ ನಮ್ಮ ಶರತ್ಗೆ ತಕ್ಕ ಜೋಡಿ ಅಲ್ಲ. ಇನ್ನು ಹಿತ ಮಾಯನ್ನ ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ನನ್ಗೆ ಈಗಲೂ ಅನ್ನಿಸ್ತಾ ಇದೆ ಮಾಳವಿಕಾ. ಈ ಮದುವೆ ನಡೀತಾ ಇರೋದೇ ಹಿತಾಗೋಸ್ಕರ ತಾನೆ? ನಿಜ. ಆದ್ರೆ ನಮ್ ಹಿತ ಒಪ್ಪಿಗೆ ಕೊಟ್ಟ ಮೇಲೆ ತಾನೆ ಎಂಗೇಜ್ಮೆಂಟ್ ನಡೆದಿದ್ದು. ಮುಂದೆ ಒಂದಿನ ಹಿತ ಮಾಯನ್ನ ಒಪ್ಕೋತಾಳೆ ಅಂತ ನಂಬಿಕೆ ನನಗಿದೆ. ಅಲ್ಲದೆ ಈ ಮದ್ವೆ ಹಿತಾಗೋಸ್ಕರನೇ ನಡೀತಾ ಇದ್ರು, ಮಾಯಿನ ಜೊತೆ ನಮ್ ಶರತ್ ಕೂಡ ಜೀವನ ನಡೆಸಬೇಕು ತಾನೆ. ಒಪ್ಪಿಗೆ ಕೊಟ್ಟಿದ್ರೆ ಎಂಗೇಜ್ಮೆಂಟ್ ಅಲ್ಲಿ ಆ ರಿಂಗ್ ತಗೊಂಡು ನಮ್ ಹಿತ ಯಾಕೆ ಓಡೋಗ್ತಾ ಇದ್ಲು? ಯಾಕೆ ಅಂದ್ರೆ ಅದು ನಮ್ಮ ಅಂಬಿಕನ್ ರಿಂಗು. ಮಾಯಿಂಗ್ ಅಷ್ಟೇ ಅಲ್ಲ, ಅದನ್ನ ಯಾರು ಕೊಡೋದಕ್ಕೂ ನಮ್ ಹಿತಂಗೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವಳು ಹಾಗೆ ಮಾಡಿರ್ಬೇಕು. ನಿನಗೆ ನನ್ನ ಆತಂಕ ಅರ್ಥ ಆಗ್ತಾ ಇಲ್ಲ ಮಾಳವಿಕಾ. ಜ್ಯೋತಿಷಿಗಳು ಹೇಳಿದ್ದಾರೆ ಈ ಮದುವೆ ಆಗೋದು ಒಳ್ಳೇದಲ್ಲ ಅಂತ. ಈಗ ನೋಡು, ಎಂಗೇಜ್ಮೆಂಟ್ ದಿನನೇ ಎಂತ ಅನಾಹುತ ಆಗೋಯ್ತು. ಅದು ಕಾಕತಾಳಿನೂ ಆಗಿರಬಹುದಲ್ವಾ? ಯೋಚನೆ ಮಾಡಬೇಡಿ, ಈಗೆಲ್ಲ ಸರಿ ಹೋಯ್ತಲ್ಲ. ನಮ್ ಹಿತ ಪುಟ್ಟನೂ ಸೇಫ್ ಆಗಿದ್ದಾಳೆ, ದುರ್ಗಾನೂ ಸೇಫ್ ಆಗಿದ್ದಾಳೆ. ನಡಿಲೇಬೇಕು ಅಂತಿರೋದನ್ನ ಯಾರಿಂದನೂ ತಪ್ಸೋದಕ್ಕಾಗೋದಿಲ್ಲ. ಯಾವಾಗ್ಲಾದ್ರೂ ನಡೆದೇ ನಡೆಯುತ್ತೆ. ಅದಕ್ಕೆ ಜಾತಕನೇ ಕಾರಣ ಆಗ್ಬೇಕು ಅಂತಿಲ್ಲ. ನನ್ನ ನಂಬಿ, ಮಾಯಾ ಈ ಮನೆಗೆ ಒಳ್ಳೆ ಸೊಸೆ ಆಗೇ ಆಗ್ತಾಳೆ. ಇಲ್ಲ ಮಾಳವಿಕಾ, ನನಗೆ ಯಾಕೋ ಹಾಗನ್ನಿಸ್ತಾ ಇಲ್ಲ. ಇಲ್ಲ ಅತ್ತೆ, ಆ ಮಾಯಾ ಹಿತಂಗಾಗ್ಲಿ ಶರತ್ಗಾಗ್ಲಿ ಈ ಮನೆಗಾಗ್ಲಿ ಸರಿ ಹೊಂದಲ್ಲ. ನೀವ್ ಯಾಕೆ ಇದನ್ನ ಅರ್ಥ ಮಾಡ್ಕೋತಿಲ್ಲ?
ನೋಡ್ದ್ಯಾ, ನನ್ನ ಮಾತು ಸತ್ಯ ಅನಿಸ್ತು. ಯಾಕೋ ಏನೂ ಸರಿ ಇಲ್ಲ, ನನಗೆ ಯಾವುದು ಸರಿ ಕಾಣ್ತಿಲ್ಲ. ಅಂಬಿಕಾ ಇಲ್ಲೇ ಎಲ್ಲಾದ್ರೂ ಇರಬಹುದಾ? ನನಗೆ ಮತ್ತೆ ಈ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಮಾಯಾ ಶರತ್ಗಾಗ್ಲಿ ಹಿತಂಗಾಗ್ಲಿ ತಕ್ಕೊಳ್ಳಲ್ಲ ಅಂತ ಅಟ್ಲೀಸ್ಟ್ ಮಾವಂಗ ಅನ್ನಿಸ್ತಿದ್ಯಲ್ಲ, ನನಗಷ್ಟೇ ಸಮಾಧಾನ. ದುರ್ಗಾ, ಬೇಗ ಕೊಡು. ಬರೀ ಕಾರ್ ಓಡಿಸ್ಕೊಂಡಿದ್ರೆ ಹೇಗೆ? ಮಣಿ, ಹುಷಾರಿಲ್ದಿರೋದು ನನಗ ನಿನಗ? ನಿಂಗೆ. ಮತ್ತೆ ಹಣ್ಣು ಯಾರು ತಿನ್ಬೇಕು? ನಾನು. ಆಹಾ, ಇದ್ಯಾ ಸೀಮೆ ನ್ಯಾಯ ಮಣಿ? ನೋಡು ದುರ್ಗಾ, ಡಾಕ್ಟರ್ ನಿಂಗೆ ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ರೆಸ್ಟ್ ಮಾಡ್ಬೇಕು ಅಂದಿದ್ದಾರೆ ಅಲ್ವಾ? ಕೆಲ್ಸ ಮಾಡಬೇಡಿ ಅಂದಿದಾರಲ್ವಾ? ಅದಕ್ಕೆ ನಿಂಗೆ ನನ್ ಕಡೆಯಿಂದ ಸಣ್ಣ ಪುಟ್ಟ ಹೆಲ್ಪ್ ಆದ್ರೂ ಮಾಡೋಣ ಅಂತ ಹಣ್ಣು ತಿನ್ನೋ ಕೆಲ್ಸ ನಾನ್ ಮಾಡ್ತಿದ್ದೇನೆ. ಉದ್ದಾರ. ಸರಿನಮ್ಮ, ನಾನು ರೆಸ್ಟ್ ಮಾಡ್ತೀನಿ. ನೀನು ಈ ಹಣ್ಣು ತಿಂದು ಬಾಳೆಹಣ್ಣು ಸಿಪ್ಪೆನ ಹೋಗಿ ಕಸದ ಬುಟ್ಟಿಗೆ ಹಾಕು. ನಾನಾ? ಹ್ಞೂ, ಮತ್ತೆ ಇನ್ಯಾರು ಹಾಕ್ತಾರೆ? ಛೇ, ತಿನ್ನೋದ್ ನಾನಂದ್ಮೇಲೆ ಸಿಪ್ಪೆ ಬೇರೆಯವ್ರು ಎಸಿಬೇಕು ತಾನೆ. ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು. ಬಾಸಿಗೆ ಕ್ಷೀರಾಭಿಷೇಕ. ಬಾಸು, ನಾನೇನು ಮಾಡೇ ಇಲ್ಲ ಬಾಸು. ಎಲ್ಲ ಈ ಮಣಿ ಕೆಲ್ಸ.